ಹಾಯ್, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಭಾನುವಾರ ಭಾರತೀಯ ಕ್ರಿಕೆಟ್ಗೆ ಕರಾಳ ದಿನವಾಗಿತ್ತು. ಯಾಕೆಂತಂದರೆ T20 ಮಹಿಳೆಯರ ವಿಶ್ವಕಪ್ನಲ್ಲಿ ಮಸ್ಟ್ ವಿನ್ ಮ್ಯಾಚ್ ಆಸ್ಟ್ರೇಲಿಯಾ ವಿರುದ್ಧ ನಮ್ಮ ಭಾರತೀಯ ವನಿತೆಯರು ಶರಣಾದರು. ಹಾಗೂ ಸೆಮಿಫೈನಲ್ಸ್ ಕನಸೇನಿತ್ತಲ್ಲ ಅದೆಲ್ಲ ಭಗ್ನವಾಯಿತು. T20ಗೆ ಬೇಕಾದಂಥ ಮೈಂಡ್ಸೆಟ್ ಇರುವಂತಹ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಅದರಲ್ಲೂ ಕ್ಯಾಚಿಂಗ್, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸು, ಫಿಟ್ನೆಸ್ಸು, ಅರ್ಜೆನ್ಸಿ, ಎಜಿಲಿಟಿ ಇನ್ನೂ ಸಾಲದು. ಏಕೈಕ ಧ್ರುವ ತಾರೆ ಅಂತಂದರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಶ್ರೀಚರಣಿ. ವೇಗದ ಬೌಲಿಂಗ್ನಲ್ಲಿ ಸತ್ವ ಇರಲಿಲ್ಲ. T20ಯಲ್ಲಿ ನಮ್ಮ ಮಹಿಳೆಯರ ಎಬಿಲಿಟಿಗಿಂತ ಹೆಚ್ಚು ಸೂಪರ್ ಹೈಪ್ ಮಾಡಿದಾಗ ಈ ರೀತಿ ಆಗುತ್ತೆ. ಮುಂದಿನ 3-4 ವರ್ಷಗಳಲ್ಲಿ WPLನಿಂದ ಹೊಸ ಪ್ರತಿಭೆಗಳು ಹೊರಗಡೆ ಬಂದರೆ ಒಂದು ಚಾನ್ಸ್ ಇದ್ದೇ ಇದೆ ನಮಗೆ. ಯಾಕೆಂದರೆ ಎಷ್ಟೇ ಬಯಲಾಟರಲ್ ಸೀರೀಸ್ ಗೆದ್ದರೂ ಕೂಡ ICC ಟೈಟಲ್ ಈಸ್ ಅಲ್ಟಿಮೇಟ್ ಅಲ್ವೇ. ಅತ್ತ ಐರ್ಲೆಂಡ್ನಲ್ಲಿ ನಮ್ಮ ಪುರುಷರ ಟೀಮ್ ತೀವ್ರ ಮುಖಭಂಗ ಅನುಭವಿಸಿತು. ಹಿಸ್ಟಾರಿಕ್ ವೈಟ್ ವಾಶ್. ಇವರೆಲ್ಲ ಪ್ಲೇಯರ್ಸು ಮೊದಲ ಬಾರಿಗೆ ಬೆಲ್ಫಾಸ್ಟ್ನ ಸ್ಪಾಂಜಿ ಬಾನ್ಸ್ ಇರುವಂಥ ಪಿಚಸ್ ಮೇಲೆ ಆಡ್ತಿದ್ರು. ಅದು ಯಾರೆದ್ರು ಅನ್ನೋನ್ ಫ್ರೆಶ್ ಬೌಲರ್ಸ್ಗೆ. ಅವರಿಗೆಲ್ಲ ಮರ್ಯಾದೆ ಕೊಟ್ಟು ಆಡದೆ ನಾವು ಆಡೋದು ಹೀಗೆ ಅಂತ ಬೀಗಿದ್ರೆ ಇದೇ ಗತಿ. ಕನ್ಸೋಲೇಷನ್ ಪ್ರೈಸ್ ಅಂತಂದರೆ ಈ ಐರ್ಲೆಂಡ್ ಸೀರೀಸ್ ಸ್ಪಾನ್ಸರ್ ಮಾಡಿದವರು ಯಾರು? ರಾಜಸ್ಥಾನ್ ಟೂರಿಸಂನ ನಿಹಾಲ್ ಸಿಂಗ್ ಹಾಗೂ ಮತ್ತೊಂದು 2 ಕಂಪನಿಗಳು. ಐರ್ಲೆಂಡ್ಗೆ ವಿನ್ನರ್ಸ್ ಟ್ರಾಫಿ ನೀಡಿದವರು ಹಾಗೂ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಿದವರು ಅವರೇ ನಿಹಾಲ್ ಸಿಂಗ್. ಯಾರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಿದರು? ಮತ್ತಾರಿಗೂ ಅಲ್ಲ, ರಾಜಸ್ಥಾನ್ನ ಟಾಂಕ್ನಿಂದ ಹೈಯರ್ ಎಜುಕೇಷನ್ಗೆ ಐರ್ಲೆಂಡ್ಗೆ ಹೋಗಿ ಅಲ್ಲಿ ಆಡುತ್ತಿರುವಂಥ ಜೈ ಮುಂದ್ರಾ ಅವರಿಗೆ. ಎಲ್ಲೆಲ್ಲೂ ಭಾರತೀಯರೇ. ಈ ಸೀರೀಸ್ನ ಏಕೈಕ ಪಾಸಿಟಿವ್ ಅಂತಂದರೆ ಬರುವ ಇಂಗ್ಲೆಂಡ್ T20 ಸೀರೀಸ್ನಲ್ಲಿ ಆದಷ್ಟು ಬೇಗ ಸೂರ್ಯೋದಯ ಆಗಲಿದೆ. ಗೊತ್ತಾಯ್ತಲ್ಲ, ಎಲ್ಲರ ಬಾಯಲ್ಲೂ ಅದೇ ಹೆಸರು, ವೈಭವ್ ಸೂರ್ಯವಂಶಿ ಅಲ್ವೇ? ಏನಂತೀರ?